ಹಾಯ್ ಆಲ್, ದಿಸ್ ಇಸ್ ನವ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಅಥೆಂಟಿಕ್ ಸ್ವೀಟ್ ರೆಸಿಪಿನ ಮಾಡೋಕ್ಕೆ ಹೊರಟಿದ್ದೀನಿ. ಅದಕ್ಕೆ ಬೇಕಾಗಿರೋದು, ಈಗ ಫಸ್ಟ್ ನಮಗೆ ಬಾಸುಮತಿ ರೈಸ್ ಬೇಕಾಗಿದೆ. ಅದನ್ನು 1 ಅವರ್ ಬಿಫೋರೇ ನಾನು ಸೋಕ್ ಮಾಡಿ ಇಟ್ಟಿದ್ದೀನಿ. ಅದಾದಮೇಲೆ ನೀರನ್ನ ಕುದಿಯೋಕ್ಕೆ ಇಟ್ಬಿಟ್ಟು ಅದಕ್ಕೆ ನೆನೆಸಿರೋ ಅಕ್ಕಿನ ಹಾಕಿ ಅದಕ್ಕೊಂದು 4 ಲವಂಗ ಹಾಕಿದ್ದೀನಿ ಫ್ಲೇವರ್ಗೋಸ್ಕರ. ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಮೇಲೆ ಅದಕ್ಕೆ ನಾನು ಟರ್ಮರಿಕ್ ಹಾಕಿದ್ದೀನಿ, ಬಿಕಾಸ್ ಯಾವುದು ಕಲರ್ಸ್ ಹಾಕೋ ಆಗಿಲ್ವಲ್ಲ, ಹಾಗಾಗಿ ಕೇಸರಿ ಇರಲಿಲ್ಲ, ಹಾಗಾಗಿ ನಾನು ಟರ್ಮರಿಕ್ ಹಾಕಿ ಫ್ಲೇವರ್ಗೋಸ್ಕರ ಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಕುದ್ದು ಆದಮೇಲೆ ಅದಕ್ಕೆ ನಾವು ನೀರನ್ನ ಬಸ್ಕೊಂಡ್ಬಿಟ್ಟು ಅದಕ್ಕೆ ನಾನು ಶುಗರ್ನ ಆ್ಯಡ್ ಮಾಡಿದ್ದೀನಿ. ಸೊ ನಾನು 1 ಗ್ಲಾಸ್ ಆಫ್ ಬಾಸುಮತಿ ತೊಗೊಂಡಿದ್ದೀನಿ, ಅದಕ್ಕೆ 1 ಗ್ಲಾಸ್ ಆಫ್ ಶುಗರ್ನ ಆ್ಯಡ್ ಮಾಡಿದ್ದೀನಿ. ಅದನ್ನು ಫುಲ್ ಮಿಕ್ಸ್ ಮಾಡಿಬಿಟ್ಟು ದಮ್ ಆಗಲಿಕ್ಕೆ ಬಿಟ್ಟಿದ್ದೀನಿ. ದಮ್ ಆದಮೇಲೆ ನೋಡ್ತಾ ಇದ್ದೀನಿ ಹೇಗಿದೆ, ಆಗಿದೆಯಾ ಇಲ್ವಾ. ಆ್ಯಂಡ್ ಅದರಲ್ಲಿ ಒಂದು ಶುಗರ್ ಕೋಟಿಂಗ್ ಇರುತ್ತೆ, ಸೊ ಅದು ಡ್ರೈ ಆಗಿದೆಯಾ ಏನು ಅಂತ ನೋಡಬೇಕು. ಹಾಗಾಗಿ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಓಕೆ, ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಸಿಮ್ಮಲ್ಲಿಡಿ, ಇನ್ನೊಂದು 5 ಮಿನಿಟ್ಸ್ ಸಿಮ್ಮಲ್ಲಿಡಿ. ಆಮೇಲೆ ನಾವೀಗ ನೆಕ್ಸ್ಟು ಡ್ರೈ ಫ್ರೂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಸೊ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮ್ ಮತ್ತು ಕೊಬ್ಬರಿ ಇದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಆಗ್ತಾಯಿದೆ. ಅದು ಬ್ರೌನ್ ಕಲರ್ಗೆ ಬರೋವರೆಗೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಕೊಬ್ಬರಿ ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ. ನಾನು ಲಾಸ್ಟಲ್ಲಿ ದ್ರಾಕ್ಷಿ ಹಾಕ್ಕೋತೀನಿ, ಇಲ್ಲಾಂದರೆ ಅದು ಸೀದ್ಬಿಡುತ್ತೆ. ಸೊ ದ್ರಾಕ್ಷಿ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಡ್ರೈ ರೋಸ್ಟ್ ಆಗಲಿ. ಸೊ ಹಾಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಇದು ಫುಲ್ ಸೀದ್ಬಿಡುತ್ತೆ. ನೋಡಿ ಇದು ಓಕೆ. ಸೊ ಈಗ ಇದನ್ನು ಆ ರೈಸಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಫುಲ್ ಮಿಕ್ಸ್ ಮಾಡಬೇಕು. ತುಪ್ಪ ಫುಲ್ ರೈಸ್ಗೆಲ್ಲ ಹಿಡಿಯಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದೆಲ್ಲ ಫುಲ್ ಕೋಟಿಂಗ್ ಮಿಕ್ಸ್ ಮಾಡ್ತಾಯಿದ್ದೀನಿ, ಗೀ ಫುಲ್ ರೈಸ್ಗೆಲ್ಲ ಆಗಲಿ ಅಂತ. ಸೊ ಶುಗರ್ ಕೂಡ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗಿದೆ ರೈಸಲ್ಲಿ. ಇಟ್ಸ್ ರೆಡಿ ಟು ಸರ್ವ್. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗೇ ಇತ್ತು. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.